ಕುಂದಾನಗರಿ ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ವೈದ್ಯೆಯ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂತಹ ಘಟನೆ ಇದು. ಸಹಪಾಠಿಯಿಂದಲೇ ನಡೆದಿದೆ ಈ ಹಲ್ಲೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಲ್ಮೆಟ್ ಅನ್ನು ಹಾಕೊಂಡು ಬಂದು ಹಲ್ಲೆಯನ್ನು ನಡೆಸಿದ್ದಾನೆ ವ್ಯಕ್ತಿ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ಚೆನ್ನೈನಲ್ಲಿ ವೈದ್ಯರ ಮೇಲೆ ದಾಳಿಯಾಗಿತ್ತಲ್ಲ, ಅದೇ ರೀತಿಯ ದಾಳಿ ಹಲ್ಲೆ. ವೈದ್ಯೆಯ ಮೇಲೆ ಹೆಲ್ಮೆಟ್ ಧರಿಸಿದವನಿಂದ ಮಚ್ಚಿನಿಂದ ಏಕಾಏಕಿಯಾಗಿ ದಾಳಿಯಾಗಿದೆ. ಹಲ್ಲೆಯ ಭಯಾನಕ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಬೆಚ್ಚಿ ಬೀಳಿಸುವಂತಹ ಘಟನೆ. ವೈದ್ಯೆಯ ಮೇಲೆ ಯಾವ ರೀತಿ ಮಾರಣಾಂತಿಕ ಹಲ್ಲೆ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕವರ್ನಲ್ಲಿ ಮಚ್ಚನ್ನು ತಂದಿರ್ತಾನೆ, ತಲೆಗೆ ಹೆಲ್ಮೆಟ್ ಅನ್ನು ಹಾಕಿರ್ತಾನೆ, ಮುಖಕ್ಕೆ ಮಾಸ್ಕ್ ಕೂಡ ಹಾಕಿರುವಂತಹದ್ದು. ಏಕಾಏಕಿಯಾಗಿ ಬಂದು ಆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆಗೆ ಆ ವ್ಯಕ್ತಿ ಮುಂದಾಗ್ತಾ ಇರುವಂಥದ್ದು. ಹಾಡ ಹಗಲೇ ನಡೆದಿರುವಂತಹ ಘಟನೆ ಇದು. ಸುತ್ತಲೂ ಆಸ್ಪತ್ರೆಯ ಸಿಬ್ಬಂದಿಗಳಿದ್ರೂ ಕೂಡ ಆತ ಹಲ್ಲೆಗೆ ಮುಂದಾಗಿರುವಂಥದ್ದು. ವೈದ್ಯೆಯ ಮೇಲೆ ಏಕಾಏಕಿ ಮಚ್ಚಿನಿಂದ ದಾಳಿಯಾಗಿರುವಂತಹ ಘಟನೆ ಬೆಳಗಾವಿಯಲ್ಲಾಗಿದೆ. ಸಿಬ್ಬಂದಿಗಳ ಅಕ್ಕಪಕ್ಕ ಇದ್ರೂ ಕೂಡ ಯಾರ ಭಯವಿಲ್ಲದೇನೆ ಹೆಲ್ಮೆಟ್ ಅನ್ನು ಹಾಕಿರುವ, ಮುಖಕ್ಕೆ ಮಾಸ್ಕ್ ಹಾಕಿರುವಂತಹ ವ್ಯಕ್ತಿಯಿಂದ ದಾಳಿಯಾಗಿದೆ. ನೀವು ಕೂಡ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಖಾಸಗಿ ಆಸ್ಪತ್ರೆಯ ವೈದ್ಯೆಯ ಮೇಲೆ ಈ ಮಾರಣಾಂತಿಕ ಹಲ್ಲೆಯಾಗಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಕವರ್ನಲ್ಲಿ ಮಚ್ಚಂದ ತಂದಿರ್ತಾನೆ ದುಷ್ಕರ್ಮಿ ಯುವಕ. ಆಸ್ಪತ್ರೆಯ ಕೌಂಟರ್ ಬಳಿಯೇ ವೈದ್ಯೆಯ ಮೇಲೆ ಅಟ್ಯಾಕ್ ಆಗಿದೆ. ಮಚ್ಚು ಬೀಸ್ತಾ ಇದ್ದಂತೆ ಪ್ರಾಣವನ್ನು ಪಣಕ್ಕಿಟ್ಟು ವೈದ್ಯೆ ಹೋರಾಡಿದ್ದಾರೆ. ಯುವಕನ ಅಟ್ಟಹಾಸಕ್ಕೆ ರೋಗಿಗಳು, ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮಚ್ಚು ಬೀಸ್ತಾ ಇದ್ದಂತೆ ತಪ್ಪಿಸಿಕೊಂಡು ಜೀವವನ್ನು ಉಳಿಸಿಕೊಂಡಿದ್ದಾಳೆ ವೈದ್ಯೆ. ಅಕ್ಟೋಬರ್ 30 ಮಧ್ಯಾಹ್ನದ ವೇಳೆ ನಡೆದಂತಹ ಘಟನೆ ಇದು. ಯಾವ ರೀತಿ ಹಲ್ಲೆ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಡೆಡ್ಲಿ ಅಟ್ಯಾಕ್. ರೋಗಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಅವರ ನಡುವೆನೆ ಕವರ್ನಲ್ಲಿ ತಂದಂತಹ ಮಚ್ಚನ್ನ ಏಕಾಏಕಿಯಾಗಿ ತೆಗೆದು ವೈದ್ಯೆಯ ಮೇಲೆ ಬೀಸ್ಲಿಕ್ಕೆ ಮುಂದಾಗ್ತಾನೆ ಆ ಯುವಕ. ಮುಖಕ್ಕೆ ಮಾಸ್ಕ್ ಹಾಕಿರ್ತಾನೆ, ಹೆಲ್ಮೆಟ್ ಅನ್ನು ಹಾಕಿರ್ತಾನೆ. ರೋಗಿಗಳು, ಸಿಬ್ಬಂದಿಗಳು ದಂಗಾಗ್ಬಿಡ್ತಾರೆ. ಏನಾಗ್ತಾ ಇದೆ ಅಂಥೇಳಿ ಗಲಿಬಿಲಿ ಆಗ್ಬಿಡ್ತಾರೆ. ಪ್ರಾಣವನ್ನು ಪಣಕ್ಕಿಟ್ಟು ಯುವತಿ ಹೋರಾಡಿರುವಂಥದ್ದು, ವೈದ್ಯ ಹೋರಾಡಿರುವಂಥದ್ದು. ಪ್ರೀತ್ಸೆ ಅಂಥೇಳಿ ವೈದ್ಯೆಯ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ ಪ್ರಕಾಶ್ ಜಾಧವ್. ವೈದ್ಯ ಹಾಗೂ ಪಾಗಲ್ ಪ್ರೇಮಿ 10th ಕ್ಲಾಸ್ ಸಹಪಾಠಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ವೈದ್ಯೆಯನ್ನ ಹಿಂಬಾಲಿಸಿ ಮದುವೆ ಆಗುವಂತೆ ದುಂಬಾಲು ಬಿದ್ದಿದ್ದ ಪ್ರಕಾಶ್ ಕೆಲ ದಿನಗಳ ಹಿಂದೆ ಕುಟುಂಬಸ್ಥರನ್ನ ವೈದ್ಯೆಯ ಮನೆಗೆ ಕರೆದೊಯ್ದಿದ್ದಂತೆ. ಈ ವೇಳೆ ಮದುವೆಯನ್ನ ವೈದ್ಯೆಯ ಕುಟುಂಬಸ್ಥರು ನಿರಾಕರಿಸಿದ್ರು. ಪ್ರೀತಿಗೆ ಸ್ಪಂದಿಸದೇ ಇದ್ದಿದ್ದಕ್ಕೆ, ಮದುವೆಗೆ ಒಪ್ಪದೇ ಇದ್ದಿದ್ದಕ್ಕೆ ಆಸ್ಪತ್ರೆಗೆ ಏಕಾಏಕಿಯಾಗಿ ನುಗ್ಗಿ ಅಟ್ಯಾಕ್ ಮಾಡಿರುವಂಥದ್ದು. ಪಾಗಲ್ ಪ್ರೇಮಿ ಪ್ರಕಾಶ್ನನ್ನ ಬಂಧಿಸಿದ್ದಾರೆ ಕಡೆ ಬಜಾರ್ ಪೊಲೀಸರು. ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಅನ್ನುವಂತಹ ಕಾರಣಕ್ಕೆ, ಪ್ರೀತಿಯನ್ನ ವೈದ್ಯ ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕೆ, ನನಗೆ ಸಿಗದೇ ಇರುವಂತಹ ಆಕೆ ಮತ್ತಾರಿಗೂ ಕೂಡ ಸಿಗಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿ ಆತ ದಾಳಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮಚ್ಚನ್ನು ತಂದು ಹತ್ಯೆ ಮಾಡಲಿಕ್ಕೆ ಯತ್ನಿಸಿರುವಂಥದ್ದು. ವೈದ್ಯೆಯ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಈ ಘಟನೆ ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ವೈದ್ಯೆಯ ಮೇಲಾಗಿರುವಂತಹ ಅಟ್ಯಾಕ್ ಇದು. ಹೆಲ್ಮೆಟ್ ಧರಿಸಿದಂತಹ ವ್ಯಕ್ತಿಯಿಂದ ಅಟ್ಯಾಕ್ ಆಗಿದೆ. ಮದುವೆಯನ್ನು ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕೆ ಆರೋಪಿ ಪ್ರಕಾಶ್ ಜಾಧವ್ ಈ ರೀತಿಯ ಅಟ್ಯಾಕ್ ಮಾಡಿರುವಂಥದ್ದು. ಹಾಡ ಹಗಲೇನೆ ನಡೆದಿರುವಂತಹ ಅಟ್ಯಾಕ್. ಅಕ್ಟೋಬರ್ 30 ಮಧ್ಯಾಹ್ನದ ಸುಮಾರಿಗೆ ಘಟನೆ ನಡೆದಿದೆ. ಈಗ ಬೆಳಕಿಗೆ ಬಂದಿರುವಂಥದ್ದು. ಮೊದಲು ಪ್ರಪೋಸ್ ಮಾಡಿರ್ತಾನೆ, ಅದನ್ನು ರಿಜೆಕ್ಟ್ ಮಾಡಿರ್ತಾಳೆ. ಅದಾದ ಮೇಲೆ ನಿರಂತರವಾಗಿ ದುಂಬಾಲು ಬಿದ್ದಿದ್ದಂತೆ ಮದುವೆ ಆಗುವಂತ ಹೇಳಿ ಮತ್ತೊಂದು ಕಡೆ ಆತ ಏನು ಚಾಕು ತಂದಿದ್ದ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏಕಾಏಕಿಯಾಗಿ ದಾಳಿ ಮಾಡಿರುವಂತಹದ್ದು. ಇದಕ್ಕೆ ಕಾರಣ ಮದುವೆಯನ್ನು ನಿರಾಕರಿಸಿರುವಂತಹ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ರಿಂದ ವೈದ್ಯೆ ಗಲಿಬಿಲಿಯಾಗಿದ್ದು ಆತನಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಆತನನ್ನು ಹಿಡಿದು ಹೊರ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರ ಮೇಲೂ ಕೂಡ ಆತ ಹಲ್ಲೆಗೆ ಮುಂದಾಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ.
ವೈದ್ಯೆಯ ಮೇಲಾಗಿರುವಂತಹ ಹಲ್ಲೆ ಇದು. ಅಲ್ಲಿದ್ದಂತಹ ಸಿಬ್ಬಂದಿಗಳು ಜೊತೆಗೆ ರೋಗಿಗಳು ಕೂಡ ಒಂದು ಕ್ಷಣ ಆತಂಕಕ್ಕೊಳಗಾಗಿದ್ದು. ಆ ರೀತಿ ಅಟ್ಟಹಾಸವನ್ನು ಪ್ರದರ್ಶನ ಮಾಡಿದ್ದ ಯುವಕ ಮದುವೆಯನ್ನ ನಿರಾಕರಿಸಿದ್ದಕ್ಕೆ, ರಿಜೆಕ್ಟ್ ಮಾಡಿದ್ದಕ್ಕೆ ಈ ರೀತಿ ಹಲ್ಲೆಗೆ ಮುಂದಾಗಿದ್ದಾನೆ ಪ್ರಕಾಶ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಬೆಳಗಾವಿಯಲ್ಲಿ ವೈದ್ಯೆಯ ಮೇಲೆ ಆಗಿರುವಂತಹ ಅಟ್ಯಾಕ್ ಇದು. ಅಟ್ಯಾಕ್ ಮಾಡಿರುವಂತಹದ್ದು ಸಹಪಾಠಿ ಪ್ರಕಾಶ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾರೀತ, ಯಾಕಾಗ ಅಟ್ಯಾಕ್ ಮಾಡಿದ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ? ಪ್ರೇಮ್, ಭಾಳ ದೊಡ್ಡದಂತ 3 ವಾರಗಳ ಹಿಂದೆ ನಡೆದಂಥ ಇದೊಂದು ದೊಡ್ಡ ಘಟನೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ SSLCಯಲ್ಲಿ ಏನು ಒಂದು ಸಹಪಾಠಿಯಾಗಿದ್ದಂಥ ಈ ಒಂದು ಆರೋಪಿ ಏನಿದ್ದಾನೆ, ಆರೋಪಿ ನನಗೆ ಮದುವೆ ಆಗಬೇಕು, ನಾನು ನಿನ್ನನ್ನು ಪ್ರಪೋಸ್ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ನಿನ್ನನ್ನು ಜೀವ ಸಹಿತ ಮುಗಿಸೋದಿಲ್ಲ ಅಂತೇಳಿ ಭಾಳಷ್ಟು ಬಾರಿ ಫಾಲೋ ಅಪ್ ಮಾಡಿರ್ತಾನೆ. ಮತ್ತು ಅವ್ರ ಜೊತೆಗೆ ಹೋಗಿ ಅಲ್ಲಿ ಚುಡಾಯಿಸನೆಲ್ಲ ಮಾಡಿರ್ತಾನೆ. ಆದರೆ 30ನೇ ತಾರೀಕು ಏನು ಘಟನೆ ನಡೆಯುತ್ತೆ, ಈ ಘಟನೆಯಲ್ಲಿ ಒಂದು ಕೈಚೀಲ ಅಂತ ಏನಿದೆ, ಆ ಬ್ಯಾಗಲ್ಲಿ ಮಚ್ಚು ಹಿಡ್ಕೊಂಡ್ಬಂದಿರ್ತಾನೆ. ಆ ಮಚ್ಚು ಹಿಡ್ಕೊಂಡ್ಬಂದು ಏಕಾಏಕಿಯಾಗಿ ಆ ಒಂದು ಏನು ವೈದ್ಯ ಮೇಲೆ ಒಂದು ಅಟ್ಯಾಕ್ ಮಾಡಿರುವಂಥದ್ದು. ಅಟ್ಯಾಕ್ ಮಾಡಿ ತಾವು ನೋಡ್ಬೋದು ಯಾವ ಥರ ದೃಶ್ಯಗಳಲ್ಲಿ ಒಂದು ಭಯಾನಕ ದೃಶ್ಯ ಇದೆ ಅಂತೇಳಿ. ಇದು ಆದ ತಕ್ಷಣ ಏನಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಅವನನ್ನು ಹಿಡಿದು ಪೊಲೀಸರಿಗೂ ಕೂಡ ಫೋನ್ ಮಾಡ್ತಾರೆ. ಜೊತೆಗೆ ಏನಂತಾರೆ, ಅಲ್ಲಿರ್ತಕ್ಕಂಥ ಏನು ವೈದ್ಯರಿದ್ದಾರೆ, ಆ ವೈದ್ಯರು ಕೂಡ ಅವರು ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾರೆ. ಹೀಗಾಗಿ ಸುಮಾರು 40-45 ನಿಮಿಷಗಳ ಈ ಒಂದು ಡ್ರಾಮಾವನ್ನು ಒಂದು ಹಾಸ್ಪಿಟಲ್ ಮಾಡಲಾಗಿದೆ. ಬೆಳಿಗ್ಗೆ 12:30 ಅಂದರೆ 12:30ವರೆಗೆ ಈ ಒಂದು ಘಟನೆ ನಡೆದಿರುವಂಥ ಹಾಡು ಹಗಲೇ ಈ ಥರ ಘಟನೆಯಿಂದ ಭಾಳಷ್ಟು ಏನು ವೈದ್ಯಕೀಯ ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿರುವಂಥದ್ದು ಪ್ರೇಮ್. ಮತ್ತು ಈ ವಿಚಾರದಲ್ಲಿ ಬೆಳಗಾವಿಯ ನಗರದ ಪೊಲೀಸರು ಏನಿದ್ದಾರೆ, ಖಡೆ ಬಜಾರ್ ಪೊಲೀಸ್ ಠಾಣೆ ಈ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.